ಅವಾಗ ನಾವು ಆಂಬುಲೆನ್ಸಲ್ಲಿ ಕರ್ಕೊಂಡು ಹೋದ್ವಿ. ಅವಾಗ ತಾಯಿ ನಿಲ್ಸ್ಕೊಂಡು ನಾನು ಹೋದೆ. ಏನೋ ಕೊಟ್ಟಿದ್ದೆ, ಕೈಗೇನೋ ನೀನು ಕೊಟ್ಟೆ ಅಂತ ನನಗಿವರು ಹೇಳಿದ್ರು. ಅವಾಗ ನಾನು ಏನು ಕೊಟ್ಟಿಲ್ಲ ರೀ, ಬರೀ ತಾಯಿ ಮಾತ್ರ ನೆನೆಸ್ಕೊಂಡಿದ್ದು ಅಂತ ನಾನು ಹೇಳಿದೆ. ಆಸ್ಪತ್ರೆ ಕರ್ಕೊಂಡು ಹೋಗೋತ್ತಿಗೆ ಅಲ್ಲಿ ಸ್ಟೆಂಟ್ ಬೇಡ, ಹಂಗೆ ಕ್ಲಿಯರ್ ಮಾಡ್ತೀವಿ ಅಂತ ಮಾಡಿದ್ದಾರೆ. ಊರು ಯಾವ್ದಕ್ಕ? ನಮ್ದು ಜನ್ನಾಪುರ. ಒಂದ್ಸರಿ ಹಾಕಂಗೆ ಏಮಣ್ಣ ಮೂಡಿಗೆ ಹಾಕಂಗೆ ಅವ್ರ ಗಂಡ ಚೆನ್ನಾಗಿ ನಿಮ್ಗೆ ನಾವು ಆಲ್ದರೆ ಅದು ಏನು ನಿಮ್ಗೆ ಇನ್ಸಿಡೆಂಟ್ ಎಲ್ಲ ಆಯ್ತಾ? ನಮಗಿಲ್ಲ, ಹುಷಾರಿರ್ಲಿಲ್ಲ. ಈಗ ಸ್ವಲ್ಪ ಪರವಾಗಿಲ್ಲ. ಮೊನ್ನೆನೂ ಹೇಳ್ಕೊಂಡು ಹೋಗಿದ್ದೆ, ಕಸ ಹೊಡಿತೀವಿ ಅಂತ. ಕಸ ಹೊಡಿತೀವಿ, ECG ಮಾಡಿಸ್ತೆ, ಎದೆ ನೋವು ಬಂದು ಈಗ ಸ್ವಲ್ಪ ಪರವಾಗಿಲ್ಲ. ಚೆನ್ನಾಗಿದಾರಂತೆ ನೋಡಿ, ಖುಷಿ ಆಗತ್ತಾ? ಖುಷಿ ಅಲ್ವಾ? ನೋಡಿ, ಯಾರಾದರೂ ನೀವು ಎಷ್ಟೇ ಕೋಟಿ ಶ್ರೀಮಂತರಾಗ್ರಿ, ನಿಮ್ಮ ಮಕ್ಕಳು ಬರಡೆ ನಿಮ್ಮ ಹೆಡ್ಡಿಗೆನ ದಿವಸ ಹುಚ್ಚಿದ್ದಿ ಕುಣಿಯೋ ಬದಲು 10,000 ರೂಪಾಯಿ ಇಟ್ಕೊಂಡು ಎಣ್ಣೆ ಕುಡಿದು ಕನ್ನಡ ಬನ್ನಿ ಬಾರ್ಬೇಕೇ ಬದಲು ಗಂಡು ಮಕ್ಕಳ 5,000 ರೂಪಾಯಿ ಇಟ್ಕೊಂಡು ನೀವು ಬಿಲ್ಡಪ್ ಕೊಡೋ ಬದಲು ಹೆಣ್ಮಕ್ಳ 5,000 ರೂಪಾಯಿ ಸೊಪ್ಪು ಮಾರ್ಕೊಂಡು ಹೂ ಮಾರ್ಕೊಂಡು ಜೀವನ ಮಾಡ್ಬೋದು. 10,000 ರೂಪಾಯಲ್ಲಿ ಎಲ್ಲ ಗಾಡ್ಕೊಂಡು ಜೀವನ ಮಾಡ್ಬೋದು. ಗೊತ್ತಿಲ್ಲ ನಿಂದೇರು ಮಾಡ್ತಾರೆ, ಇಲ್ಲಾಂದ್ರೆ ಅಂಧಾಶ್ರಮಕ್ಕೆ ಹೋಗಿ ಅವ್ರು ಬಟ್ಟೆ ಕೊಡಿಸಿ. ಇಲ್ಲ ನಿಮ್ಮೂರು ತುಂಬ ಬಡವರು ಇರ್ತಾರೆ, ಏನು ಇಲ್ದಾನೆ ನಮ್ಮಂಥ ಬಡವರು, ಅವ್ರಿಗೆ 2 ಸೀಟ್ ಕೊಡಿಸಿ. ಮಳೆಗಾಲ ಬಿಸ್ತ ಒಣಗಲ್ಲ. ಸಂಘ ಮಾಡ್ಕೊಳ್ಳಿ ಊರಲ್ಲಿ. ನಮ್ಮ ಸಂಘ ನಿಮ್ಮ ಸಂಘ ಉದಾರ ಬದಲು ಊರು ರಸ್ತೆ ರೆಡಿ ಮಾಡ್ಕೊಳ್ಳಿ, ಶಾಲೆ ಇಂಪ್ರೂವ್ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳು ಬೇರೆಯವ್ರಿಗೂ ಅವಶ್ಯಕತೆ ಇಲ್ಲ. DJ ಹಾಕಿ ಅವ್ರ ಬಾಸ್ ಇವ್ನ ಬಾಸ್ ಕಾಲು ಕೋಣ ಬದಲು ಒಂದು ಬೋರ್ ಹಾಕ್ಕೊಳ್ಳಿ, ದೇಶದಲ್ಲಿ ಇರ್ಬೇಕು. ಉತ್ತಮವಾದ ಕೆಲಸ ಮಾಡಿ. 1,000 ರೂಪಾಯಿ ಕೊಟ್ಟು ಊಟ ಮಾಡಿ, ಪರವಾಗಿಲ್ಲ. ಆ ಆಚೆ ಕಡೆ 100 ರೂಪಾಯಿ ಕೊಟ್ಟು ಯಾರು ಊಟ ಕೊಡಿಸ್ಬನ್ನಿ, ಈಗ ಗುಂಡೆ ಬರುತ್ತೆ. ಏನು ಮಾಡ್ತೀರಾ? ಇವೆಲ್ಲ ಯಾವತ್ತೂ ನಮಗೆ ಯಾವ ಸ್ಕೂಲಲ್ಲಿ ಹೇಳ್ಕೊಡಲ್ಲ, ಯಾವ ಇದರಲ್ಲಿ TV ಹೇಳೋದಿಲ್ಲ, ಯಾವ ಮಾಧ್ಯಮ ಹೇಳೋದಿಲ್ಲ, ಯಾವ ಇದು ರಾಜಕೀಯದಲ್ಲಿ ಹೇಳಲ್ಲ, ಯಾವ ಅಪ್ಪ ಅಮ್ಮನ ಹೇಳ್ಕೊಡೋದಿಲ್ಲ. ಸಾಲ ಮಾಡಿ ಮಕ್ಕಳನ್ನ ಓದಿಸಿ ಎದೆ ವರ್ಷ ವಾಪಸ್ ಬರ್ತೀರಿ ಅಲ್ಲ? ಇದ್ದಾರೆ ನಮ್ಮನೆಗೂ ಇದ್ದಾರೆ. ನಮ್ಮೂರಿಗೊಬ್ಬರು ಒಮ್ಮಿದ್ದಾಳೆ, ಮಾಸ್ಟ್ರು ಸಖತ್ತಾಗಿ ಓದಿಸಿದ್ಲು, ಸಖತ್ತಾಗಿ ಓದ್ದಾನೆ. ಹೆಂಗೆ ಓದ್ದಾನೆ ಹೇಳ್ರಿ? ಹಾಂ, ಕಸ ಹೊಡೆದ್ರೆ ಯಾರು ಹೇಳಿ? ಅಕ್ಕ ನೀನು ಕಸ ಹೊಡ್ಬೇಕಾ? ಹಾಂ, ಮಂಗಲ್ ಸ್ಥಿರವಾಗಿಲ್ಲ ಆಯಿತಾ? ನೀ ಕಸ ಹೊಡ್ಬೇಕಾ? ಇನ್ನೇನು ಕಸ ಹೊಡ್ತೀನಿ? ನೀವು ಹೊಡೆದ ಮಗಳ ಕಸ ಹೊಡೆದ್ರಾ? ಇನ್ನೊಬ್ರು ಯಾರು? ನನ್ನ ಸೀರೆ ಕೊಡಪ್ಪ. ನೋಡಿ, ಡೇಟ್ ಆದ ಮಾತ್ರ ಹುಡ್ಕೊಬೇಡಿ, ಡೇಟ್ ಆದ ಮಾತ್ರ ಒಂದು ಅಂತರ ಕೊಡಬೇಕು. ನಿಮಗೆ ಒಂದು ಸೀರೆ ಒಂದು ಏನು ಅಡ್ಡ ಬಿದ್ದೋಗಂದ ನಿಮ್ಗೆ ಒಳ್ಳೆ ಕೆಲಸ ಇದೆ. ಹಾಂ, ನೀವು ಹೊಡೆದವ ಇನ್ಯಾರು ಹೊಡೆದ್ರ? ಗಂಡು ಮಕ್ಳು ಯಾರು ಹೊಡೆದ್ರ? ಗಂಡು ಮಕ್ಳು ಯಾರು ಅಷ್ಟು ಹೊಡೆದ್ರ? ಯಾರಮ್ಮ ಯಾಕೆ ನೋಡವ್ವ, ಇಲ್ಲಿಂದ ಒಂದು ಸೀರೆ, ಒಂದೇ ಒಂದು ಕಾಳು ಅಕ್ಕಿ ಹೋಗೋದು, ಕಲ್ಲು ಮುಂಕೊಂಡು ಹೋಗ ಅಲ್ಲಿಂದ ರಕ್ತ ದೊಡ್ಡಳಾಯ್ತೀನಿ ನೀನು. ಬನ್ನಿ, ಮುಂದೆ ಬರ್ರಿ. ನಲುಪ ನಾನು ಅರ್ಜೆಂಟ್ ಇಲ್ಲ ನಿಂದು. ಲವರ್ ಕರ್ಕೊಂಬರವ, ಒಬ್ಬಳೇ ಬರ್ಬೇಡ. ಈಗ ಹಿಂದೆ ಬಾರಪ್ಪ, ಅವಾಗ ಮುಂದಿದ್ದೆ ಗೊತ್ತಾರ ಬೀಳ್ತಾವ ಅದೇ ಅಂತ ಗೊತ್ತಾಯ್ತೀಗ. ಇವನಾ? ಯಾಕಲೇ